ಡೊನಾಲ್ಡ್ ಟ್ರಂಪು ಒಂದೊಂದು ಸಲ ಒಂದೊಂದು ಹೇಳೋದು. ಅವ್ರು ಹೇಳೋದು ನಮ್ಮ ಜೊತೆಗೆ ಸರಿಯಾಗಿರುವ ನಾಯಕನೊಬ್ಬ ಇರಾನಿನ ನೇತೃತ್ವ ವಹಿಸಬೇಕು ಅಂತ. ಸರಿಯಾಗಿರುವ ನಾಯಕ ಅಂದ್ರೇನು? ಅಮೇರಿಕದ ವಿರುದ್ಧ ಕೆಂಡಾಕಾರಬಾರ್ದು, ಬೆಂಕಿ ಉಗಳಬಾರ್ದು, ಅಂಡರ್ಸ್ಟ್ಯಾಂಡೇಬಲ್. ಇಸ್ರೇಲ್ ವಿರುದ್ಧವೂ ಏನೂ ಮಾಡಬಾರ್ದು, ಅಂಡರ್ಸ್ಟ್ಯಾಂಡೇಬಲ್. ಜೀವನದಲ್ಲಿ ನಾವು ಇನ್ಯಾವತ್ತೂ ಅಣುಬಾಂಬ್ಗಳನ್ನು ತಯಾರಿಸುವ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ ಅಂತ ಹೇಳಬೇಕು, ಅದು ಅಂಡರ್ಸ್ಟ್ಯಾಂಡೇಬಲ್. ಅದನ್ನು ದಾಟಿದ ಒಂದು ಉದ್ದೇಶ ಇರುತ್ತೆ ಅಮೇರಿಕಕ್ಕೆ. ಅದನ್ನು ದಾಟಿದ ಉದ್ದೇಶ ಏನು? ತನ್ನೆಲ್ಲ ಆಯಿಲ್ ರಿಸೋರ್ಸಸ್ಸನ್ನು ನಮಗೆ ಬರೆದು ಕೊಡಬೇಕು ಅಂತ. ಅದು ಹೇಳಿಯೂ ಹೇಳದಂಥ ಉದ್ದೇಶ. ಓಪನ್ನಾಗಿ ಹೇಳೋದೇನು? ಕಟ್ಟರ್ ಆಗಿಲ್ಲದೇ ಇರುವಂಥ ಒಂದು ಸರ್ಕಾರ ಬರಬೇಕಿಲ್ಲ. ಅಂದರೆ ಐ ಆಮ್ ನಾಟ್ ಟೆಲಿಂಗ್ ಅನ್ಇಸ್ಲಾಮಿಕ್, ನಾನ್ ಇಸ್ಲಾಮಿಕ್ ಸರ್ಕಾರ, ಅಂಥದ್ದೊಂದು ಸರ್ಕಾರ ತರಬೇಕು ಅನ್ನುವ ಉದ್ದೇಶ ಡೊನಾಲ್ಡ್ ಟ್ರಂಪ್ದು. ಅವ್ರು ಹೇಳ್ತಾರೆ, ನಾವು ಹಾಗೇ ಬಿಟ್ಟರೆ ಈಗಿನ ಸರ್ಕಾರಕ್ಕಿಂತ ಕೆಟ್ಟ ಆಡಳಿತ ಬರಬಹುದು. ಇರಾನ್ನಲ್ಲಿ ಕೆಟ್ಟ ಆಡಳಿತ ಬರೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ನಮ್ಮ ಮನಸ್ಸಿನಲ್ಲಿದ್ದ ಎಲ್ಲ ನಾಯಕರೂ ದಾಳಿಯಲ್ಲಿ ಹತ್ಯೆಯಾಗಿದ್ದಾರೆ. ನೀವು ಮನಸ್ಸಿನಲ್ಲಿ ಮಂಡಿಗೆ ತಿಂತಾ ಇದ್ದರೆ ಇನ್ನೇನಾಗುತ್ತೆ? ಎಲ್ಲ ನಾಯಕರು, ಇದರ ಅರ್ಥ ಖಮೇನಿ ಅಕ್ಕಪಕ್ಕದಲ್ಲಿದ್ದ ಯಾರನ್ನಾರು ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಇವ್ರ ತಲೆಯಲ್ಲಿತ್ತು, ಮನಸ್ಸಲ್ಲಿತ್ತಪ್ಪ. ಅವ್ರಿಗೆ ಹೇಳ್ಬೇಕಲ್ಲ, ನಾವು ಖಮೇನಿನ ಹೊಡಿತೀವಿ, ಆನಂತರ ನಿಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಅಂದರೆ ಆ ಖಮೇನಿಯಿಂದ ಸ್ವಲ್ಪ ದೂರನಾರು ಓಡಾಡ್ಕೊಂಡಿರ್ತಿದ್ರು ಅವರು. ಇವರು ಸುಮ್ಮನೆ ಮನಸ್ಸಿನಲ್ಲಿ ಇಟ್ಕೊಂಡು ಬಾಂಬ್ ಹಾಕಿ ಅವರೆಲ್ಲ ಸತ್ತೋಗಿದ್ದಾರೆ. ಈಗ 50 ಜನ ರೀ, ಅಂದರೆ ಟಾಪ್ ಲೈನ್ ಲೀಡರ್ಸ್ ಅಂತ ಯಾರ್ಯಾರಿದ್ರಲ್ಲ ಇರಾನ್ನಲ್ಲಿ, ಎಲ್ಲರೂ ಸತ್ತೋಗ್ಬಿಟ್ಟಿದ್ದಾರೆ. ಇರಾನ್ ದೇಶದಲ್ಲಿ ನಾವೀಗ ಇನ್ನೊಂದು ಗುಂಪಿನತ್ತ ನೋಡುತ್ತಿದ್ದೇವೆ. ಇರಾನ್ನ ಒಳಗಿರುವ ಉತ್ತಮ ವ್ಯಕ್ತಿ ನೇತೃತ್ವ ವಹಿಸಿಕೊಳ್ಳಬಹುದು. ನಾವು ಉತ್ತಮ ವ್ಯಕ್ತಿಯನ್ನು ನೋಡುತ್ತಿದ್ದೇವೆ, ಕಟ್ಟರ್ ವ್ಯಕ್ತಿಯಾಗಿರಬಾರದು ಅಂತ ಡೊನಾಲ್ಡ್ ಟ್ರಂಪ್ ಸ್ಟೇಟ್ಮೆಂಟ್ ಇದು. ಇನ್ನೊಂದು ಚರ್ಚೆ ಇತ್ತು, ದೇಶಭ್ರಷ್ಟರಾಗಿ ಹೊರಗಡೆ ಇರುವಂಥ ಯುರೋಪಿಯನ್ ರಾಷ್ಟ್ರದಲ್ಲೆಲ್ಲೋ ಇರುವಂಥ ಪಹಲಾವಿ ರಾಜಮನೆತನದ ಯುವರಾಜನನ್ನು ಕರ್ಕೊಂಡು ಬಂದು ನೇತೃತ್ವ ಕೊಟ್ಟು ಬಿಡ್ತಾರೆ ಅಂತ. ಅದು ಸಾಧ್ಯ ಇಲ್ಲ ಅಂತ ಟ್ರಂಪೇ ಹೇಳಿದ್ದಾರೆ. ಪಹಲಾವಿ ರಾಜಮನೆತನದ ಯುವರಾಜರುಗಳ ಪೈಕಿ ಇರಾನನ್ನು ಈ ಸಂದರ್ಭದಲ್ಲಿ ಮುನ್ನಡೆಸಬಲ್ಲಂಥವ್ರು ಯಾರೂ ಇಲ್ಲ ಅಂತ. ಒಂದು ಮಾಡ್ತಾರೆ, ನೋಡ್ತಾ ಇರಿ. ಅಮೇರಿಕದಲ್ಲಿ ಸದ್ದಾಮ್ ಹುಸೇನ್ನ ಇರಾಕ್ ಮೇಲೆ ದಾಳಿ ಮಾಡಿ, ಏನು ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ಸ್ ಇಟ್ಕೊಂಡಿದ್ದಾನೆ ಮನುಷ್ಯ ಅಂತ ಹೇಳಿ ದಾಳಿ ಮಾಡಿದ್ರು. ಕೆಮಿಕಲ್ ಬಾಂಬ್ ಇಟ್ಕೊಂಡಿದ್ದಾನೆ ಅಂತ. ಇಡೀ ಇರಾಕ್ ತುಂಬ ಹುಡುಕಿದ್ರು ಇವರು ಕೆಮಿಕಲ್ ಬಾಂಬ್. ಎಲ್ಲಿ ಸಿಗ್ತದೆ? ಮಣ್ಣಂಗಟ್ಟಿ. ಸಿಗಲಿಲ್ಲ. ಇದರಲ್ಲಿ ಸದ್ದಾಮ್ ಹುಸೇನ್ ತಲೆ ತಪ್ಪಿಸ್ಕೊಂಡು ಓಡಿ ಹೋಗಂಗಾಯಿತು. ಲಾಸ್ಟಿಗೆ ಒಂದು ಮ್ಯಾನ್ ಹೋಲ್ ಒಳಗಡೆ ಸದ್ದಾಮ್ ಹುಸೇನ್ ಸಿಕ್ಕರೆ ನಮಗೆಲ್ಲ ಇನ್ನೂ ದೃಶ್ಯಗಳು ನೆನಪಿದ್ದಾವೆ. ಬಾಯಲ್ಲಿ ಬ್ಯಾಟ್ರಿ ಹಾಕಿ ನೋಡಿದ್ರು. ತಮಾಷೆ ಮಾಡಿದ್ವಿ ನಾವು, ಬಾಯಲ್ಲಿ ಏನಾದ್ರು ಇಟ್ಕೊಂಡಿದ್ದ ನಾವು ವೆಪನ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂತ ಅವ್ರು ಹುಡುಕಿದ್ರು ಇವರು ಅಂತ. ಅಷ್ಟೆಲ್ಲ ಮಾಡಿ 2003ರಲ್ಲಿ ದಾಳಿ ಮಾಡಿದ್ರು. ಸದ್ದಾಮ್ ಹುಸೇನ್ ಆಡಳಿತ ಇಮಿಡಿಯೇಟ್ ಕೊಲ್ಯಾಪ್ಸ್ ಆಯಿತು. 2006ರಲ್ಲಿ ಗಲ್ಲಿಗೆ ಹಾಕಿದ್ರು. ಮಧ್ಯಂತರ ಸರ್ಕಾರ ಬಂತು. 2011ರಲ್ಲಿ ಅಮೇರಿಕಾ ಸೇನೆ ವಾಪಸ್ ಬಂತು. 2011ರಲ್ಲಿ ಆಮೇಲೆ ಏನಾಯ್ತಲ್ಲಿ? ಐಸಿಸ್ ಹುಟ್ಕಣ್ತು. ಇವರು ಮಾಡಿಟ್ಟಿದ್ದ ಅಧ್ವಾನ ಅದು. ಲಿಬಿಯಾ 2011ರಲ್ಲಿ ದಾಳಿ ಮಾಡಿದ್ರು. ಅದು ಬರೀ ಅಮೇರಿಕದ್ದಾಗಿರಲಿಲ್ಲ, ನ್ಯಾಟೋ ಪಡೆಗಳ ದಾಳಿಯಾಗಿತ್ತು. 8 ತಿಂಗಳ ದಾಳಿಯ ನಂತರ ಲಿಬಿಯಾದ ಸರ್ವಾಧಿಕಾರಿ ಮೊಹಮ್ಮದ್ ಗಡಾಫಿಯನ್ನು ಹತ್ಯೆ ಮಾಡಿದ್ರು. ಈಗ ಲಿಬಿಯಾ 2 ತುಂಡುಗಳಾಗಿ ಅಲ್ಲಿ ಬಂಡುಕೋರರ ಆಡಳಿತ ಆಗಿದೆ. ದೇಶನೇ ಹಾಳಾಗೋಗ್ಬಿಡ್ತದೆ. ಅಫ್ಘಾನಿಸ್ತಾನ 2001ರಲ್ಲಿ ವಾರ್ ಆನ್ ಟೆರರ್ ಅಂತ ಶುರು ಮಾಡಿದ್ರು. WTC ಮೇಲೆ ಅಟ್ಯಾಕ್ ಆದಾಗ ವಾರ್ ಆನ್ ಟೆರರ್. ತಾಲಿಬಾನಿ ಆಡಳಿತ ಇತ್ತಲ್ಲಿ. ಕಿತ್ತೆಸೆದರು ತಾಲಿಬಾನನ್ನು. ವರ್ಷಗಳ ಕಾಲ ಯುದ್ಧ ಮಾಡಿದ್ರು. 20 ವರ್ಷ ಅಮೇರಿಕ ಸೇನೆ ಅಫ್ಘಾನಿಸ್ತಾನದಲ್ಲಿತ್ತು. ಲಾಸ್ಟಿಗೆ ಹೊಡೆದಾಕಿದ್ರು. ಬಿನ್ ಲಾಡನ್ ಇಡೀ ಅಫ್ಘಾನಿಸ್ತಾನದಿಂದ ತುಂಬ ಇವರು ಹುಡುಕೊಂಡು ಓಡಾಡ್ತಾ ಇದ್ದರೆ ಆ ಮನುಷ್ಯ ಪಾಕಿಸ್ತಾನದಲ್ಲಿ ಅಬೋತಾಬಾದ್ನಲ್ಲಿ ಸೈನಿಕ ನೆಲೆಯ ಪಕ್ಕದಲ್ಲಿ ಒಂದು ಬಂಗ್ಲೆಯಲ್ಲಿ ಆರಾಮಾಗಿದ್ದ. ಆತನನ್ನು ಅಲ್ಲಿ ತನಕ ಹುಡುಕೊಂಡು ಹೊಡೆದು ಬಂದರು. ಆಮೇಲೆ ಅಫ್ಘಾನಿಸ್ತಾನಕ್ಕೆ ಬಂದ ಕೆಲಸ ಮುಗೀತು ಅಂತ ಗುಡಿಚಾಪಿ ಕಟ್ಕೊಂಡು ವಾಪಸ್ ಬಂದರು. ಬಂದ ಮೇಲೆ ಮತ್ತೆ ಅಲ್ಲಿ ತಾಲಿಬಾನಿ ಆಡಳಿತ.
ಅಮೇರಿಕದವ್ರು ಹೋದಲ್ಲೆಲ್ಲ ಮಾಡೋದು ಇದನ್ನೇ. ಈಗ ಈ ಯುದ್ಧ ಎಷ್ಟು ಬೇಗ ನಿಂತರೆ ಅಷ್ಟು ಬೇಗ ಅಷ್ಟು ಅಮೇರಿಕಕ್ಕೆ ಒಳ್ಳೆಯದು. ಎಷ್ಟು ಬೇಗ ನಿಂತರೆ ಅಷ್ಟು ಬೇಗ ಅಮೇರಿಕಕ್ಕೆ ಒಳ್ಳೆಯದು. ಅಮೇರಿಕಕ್ಕೆ ಮಾತ್ರ ಅಲ್ಲ, ಇಡೀ ಮಧ್ಯಪ್ರಾಚ್ಯಕ್ಕೆ ಅವರ ಎಕನಾಮಿಗೆ ದೊಡ್ಡ ಹೊಡೆತ ಬೀಳುತ್ತೆ. ನಮಗೆ ಅರಬ್ ರಾಷ್ಟ್ರಗಳು ಅಂದರೆ ಆಯಿಲ್ಲು ಗ್ಯಾಸು, ಬರೀ ಇದಷ್ಟೇ. ಅರಬ್ ರಾಷ್ಟ್ರಗಳಲ್ಲಿನ ಪ್ರತಿಯೊಬ್ಬ ಆಡಳಿತಗಾರನಿಗೂ ಗೊತ್ತು ಇದು ಭಾಳ ದಿವಸದ ಜಾತ್ರೆ ಅಲ್ಲ ಅಂತ. ಭಾಳ ದಿವಸದ ಜಾತ್ರೆ ಅಲ್ಲ ಆಯಿಲ್ಲು. ರಿಸೋರ್ಸಸ್ ಯಾವಾಗ ಖಾಲಿ ಆಗ್ತವೋ. ಇಡೀ ಜಗತ್ತು ನಿಧಾನಕ್ಕಾಗಿ ಪೆಟ್ರೋಲು ಡೀಸೆಲ್ ಇಲ್ಲದೆ ಇರುವಂಥ ಎನರ್ಜಿ ಮೂಲವೊಂದನ್ನು ಕಂಡುಕೊಂಡರೆ ನಿಮ್ಮ ಆಯಿಲ್ ತಗೊಂಡು ಯಾರಿಗೇನಾಗಬೇಕು ಅಂತ ಅಂದುಬಿಟ್ರೆ, ಅದಕ್ಕೆ ಅವರು ಇನ್ಕಮನ್ನು ಡೈವರ್ಸಿಫೈ ಮಾಡಿಕೊಂಡು ಈ ದೇಶಗಳು, ಸ್ಪೆಷಲಿ ದುಬೈ. ಎಷ್ಟೆಲ್ಲ ಕೇಳ್ತೀವಿ ನಾವು ದುಬೈ ಬಗ್ಗೆ. ನಿಮ್ಮಗಳ ಪೈಕಿ ಕೆಲವರು ಅಲ್ಲಿಗೆ ಹೋಗಿರಬಹುದು. ಯು ಥಿಂಕ್ ದುಬೈ ಇಸ್ ರನ್ನಿಂಗ್ ಆನ್ ಆಯಿಲ್? ಗ್ಯಾಸ್ ಆಯಿಲ್ ಮಾರ್ಕೊಂಡು ದುಬೈ ಹಂಗಾಗ್ತಿದೆಯಾ? ನೋ. ಅವರು ತಮ್ಮ ಇನ್ಕಮನ್ನು ಡೈವರ್ಸಿಫೈ ಮಾಡ್ಕೊಂಡಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಟೂರಿಸಮ್ ಇದೆ ಅವರ ಹತ್ರ. ಟೂರಿಸಮ್ ಇದೆ, ರಿಯಲ್ ಎಸ್ಟೇಟ್ ಇದೆ. ತುಂಬ ಕಡಿಮೆ ಕಾರ್ಪೊರೇಟ್ ಟ್ಯಾಕ್ಸ್ ತಗೋತಾರೆ ಅವರು. ನಮ್ಮಲ್ಲಿ ಬನ್ನಿ, ಆಫೀಸ್ ಮಾಡಿ, ಬಿಸ್ನೆಸ್ ಮಾಡಿ, ಸ್ವಲ್ಪ ಟ್ಯಾಕ್ಸ್ ಕಟ್ಟಿ ಸಾಕು ಅಂತ. ಇನ್ಕಮ್ ಟ್ಯಾಕ್ಸ್ ಇಲ್ಲವೇ ಇಲ್ಲ. ಕೆಲವು ಅಂದರೆ ಇಂಡಿಯಾದವ್ರು ಭಾಳ ಜನ ಸಿಗ್ಬೋದು ನಿಮಗೆ, ಡಿಪೆಂಡಿಂಗ್ ಆನ್ ಯುವರ್ ಕಾಂಟ್ಯಾಕ್ಟ್ ಲಿಸ್ಟ್. ದುಬೈನಲ್ಲಿ ಆಫೀಸ್ ಇದೆ. ಹೆಂಗೆ ಮಾಡ್ತಾರೆ? ಈಗ ನನಗೆ ಪರಿಚಯದವರೊಬ್ಬರು ಆರ್ಕಿಟೆಕ್ಟ್ ಇದ್ದಾರೆ, ದುಬೈನಲ್ಲಿ ಆಫೀಸ್ ಇದೆ ಅವ್ರದ್ದು. ಇಲ್ಲಿ ಯಾವುದಾದ್ರು ಮನೆ ಡಿಸೈನ್ ಮಾಡಿ ಕೊಡಿ ಅಂದರೆ ಮನೆ ಡಿಸೈನ್ ಮಾಡಿ ಕೊಡ್ತಾರೆ. ಪೇಮೆಂಟ್ ಅಲ್ಲಿಗೆ ತಗೋತಾರೆ ಪೇಮೆಂಟು. ಇನ್ಕಮ್ ಟ್ಯಾಕ್ಸ್ ಇಲ್ಲ, ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಇರುತ್ತೆ. ನೆಮ್ಮದಿಯ ದೇಶಗಳು. ದುಬೈನಲ್ಲಿ ನಾನೊಂದು 6 ತಿಂಗಳಿಂದ ಹೋಗಿದ್ದೆ ಅನಿಸುತ್ತೆ. ಓಡಾಡೋದಕ್ಕೆ ಖುಷಿಯಾಗುತ್ತೆ. ಅಲ್ಲಿ ಏನು ರೋಡ್ಗಳು, ಆ ಹೈ ಎಂಡ್ ಕಾರುಗಳು. ಇಲ್ಲಿ ಕೂತ್ಕೊಂಡವ್ರಿಗೆ ಅನಿಸುತ್ತೆ, ಇಸ್ಲಾಮಿಕ್ ರಾಷ್ಟ್ರಗಳು. ಅಲ್ಲಿ ನೀವು ಬುರ್ಖಾ ತೋರಿಸಿ ಇಲ್ಲಿ ನೋಡೋಣ. ಈ ಉದ್ದ ಗಡ್ಡ ಬಿಟ್ಕೊಂಡು ಅರಬಿಕ್ ರೀತಿಯಲ್ಲಿ ಡ್ರೆಸ್ ಹಾಕೋದು ತುಂಬ ಕಡಿಮೆ ಜನ ಇರ್ತಾರೆ. ಅಲ್ಲಿ ಟೂರಿಸಮ್ ಎಲ್ಲಿಂದ ಎಲ್ಲಿಗೋ ಹೋಗ್ಬಿಟ್ಟಿದೆ ರೀ. ರಂಜಾನಿನ ಸಂದರ್ಭದಲ್ಲಿ ಮುಸ್ಲಿಮರಿಗೆ ಪವಿತ್ರ ತಿಂಗಳದು, ತುಂಬ ಪವಿತ್ರ ತಿಂಗಳು. ಅಲ್ಲಿನ ಪಾಮ್ ಜುಮೇರಾದಲ್ಲಿ ನೋಡ್ಬೇಕು ನೀವು ರಂಜಾನು. ಅಂದರೆ ರಂಜಾನಿನ ಸಂದರ್ಭದಲ್ಲಿಯೂ ಕೂಡ ಹೆಂಗಿರುತ್ತಾ ದೇಶ ಅಂತ. ಇಲ್ಲಿ ಡ್ರೆಸ್ ಕೋಡು ಅದು ಇದು ಭಾಳ ಮಾತಾಡ್ತಾರೆ. ಅಲ್ಲಿನ ಬೀಚ್ಗಳಲ್ಲಿ ಓಡಾಡ್ಬೇಕು ನೀವು, ಹೆಂಗಿರ್ತಾವೆ ಬೀಚ್ಗಳು ಅಂತ. ದೇ ಹ್ಯಾವ್ ಡೈವರ್ಸಿಫೈಡ್. ಈ ಕಟ್ಟರ್ ಪಂಥೀಯತೆ ಭಾರತದಲ್ಲೇ ಜಾಸ್ತಿ ಅನ್ಸುತ್ತೆ ನನಗೆ, ಅಲ್ಲೆಲ್ಲ ಇಲ್ಲ ಅದು. ಯುನೈಟೆಡ್ ಅರಬ್ ಎಮಿರೇಟ್ಸ್ ದುಬೈಯನ್ನು ಒಳಗೊಂಡಿರುವಂಥ 9 ರಾಜ್ಯಗಳಿರುವಂಥ ಒಂದು ಒಕ್ಕೂಟ ಅದು. ದುಬೈ ಅದರಲ್ಲಿ ಬರುತ್ತೆ, ಅಬುದಾಬಿ ಅದರಲ್ಲಿ ಬರುತ್ತೆ. ಅವ್ರದ್ದು 77.5% ಈಸ್ ಅದರ್ ದೆನ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. 77.5% ಇನ್ಕಮ್ಮು ಪೆಟ್ರೋಲ್ ಬಿಟ್ಟು ಉಳಿದ ಮೂಲಗಳಿಂದ ಬರುತ್ತೆ ಅವ್ರಿಗೆ. ಒಮಾನ್ 73.3% ಪೆಟ್ರೋಲ್ ಬಿಟ್ಟು ಉಳಿದ ಆದಾಯ ಅವ್ರದ್ದು. ಕತಾರ್ 66% ಪೆಟ್ರೋಲ್ ಬಿಟ್ಟು ಉಳಿದ ಮೂಲಗಳ ಆದಾಯ. ಸೌದಿ ಅರೇಬಿಯಾ ಎಲ್ಲಿ ಇಸ್ಲಾಂ ಜನ್ಮ ತಾಳಿತು, ಎಲ್ಲಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿದ್ರು, ಎಲ್ಲಿ ಅವರಿಗೆ ದೇವರ ವಾಣಿ ಕೇಳಿಸ್ತು, ಎಲ್ಲಿ ಅವರು ಇಸ್ಲಾಮನ್ನು ಬೋಧಿಸಿದರು, ಆ ಸೌದಿ ಅರೇಬಿಯಾದಲ್ಲಿ 56% ಈಸ್ ಅದರ್ 56% ಆಫ್ ದ ಇನ್ಕಮ್ ಈಸ್ ಅದರ್ ದ್ಯಾನ್ ಪೆಟ್ರೋಲಿಯಂ. ನೀವು ಪ್ರಪಂಚದ ನೋಡಿ, ನಾನು ಲಾಸ್ಟ್ ಟೈಮ್ ದುಬೈಗೆ ಹೋದಾಗೇನೋ ಯಾರೋ ಹೇಳ್ತಾಯಿದ್ರು, ದುಬೈನಲ್ಲಿ ವಾಸಿಸುವವರು ಪ್ರಪಂಚದ 110 ದೇಶಗಳ ಜನ ಏನೋ ವಾಸ ಮಾಡ್ತಾರಲ್ಲಿ. 110 ದೇಶಗಳು. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ದೇ ವಾಂಟ್ ಟು ಹ್ಯಾವ್ ಅ ಹೌಸ್ ದೇರ್. ರಿಯಲ್ ಎಸ್ಟೇಟ್ ಈಸಿ, ಇನ್ವೆಸ್ಟ್ಮೆಂಟ್ ಈಸಿ, ಅಲ್ಲೊಂದು ಮನೆ ತಗೊಂಡು ಇಟ್ಕೊಳ್ಳೋಣ ಅಂತ. ಪಾಮ್ ಜುಮೇರಾದಲ್ಲಿ ಓಡಾಡ್ತಿದ್ದೆ, ಯಾರೋ ತೋರಿಸಿದ್ರು, ಅಂಬಾನಿ ಮನೆ ಇದೆ ನೋಡ್ರಿ, ಇದೇ ನೋಡ್ರಿ ಅಂಬಾನಿ ಮನೆ ಅಂತ ತೋರಿಸ್ತಾರೆ. ಎಷ್ಟು ಜನ ಗೊತ್ತಿಲ್ಲ, ತೋರಿಸಿದ್ರಪ್ಪ ಒಟ್ಟಿನಲ್ಲಿ. ಹಾಗೆ ನೀವು ನಮ್ಮ ಕ್ರಿಕೆಟರ್ಗಳು, ಸಿನಿಮಾ ಆ್ಯಕ್ಟರ್ಗಳು, ಆಗರ್ಭ ಶ್ರೀಮಂತರು ಎಲ್ಲ ಹೋಗಿ ಇನ್ವೆಸ್ಟ್ ಮಾಡಿದ್ರಲ್ಲಿ. ಈಗ ದುಬೈ ಈಸ್ ನೋ ಮೋರ್ ಅ ಸೇಫ್ ಸಿಟಿ ಅನ್ನೋ ಹಂಗಾಗಿದೆ. ಯಾರೋ ಮೊನ್ನೆ ತಮಾಷೆಗೆ ಹೇಳ್ತಾಯಿದ್ರು, ಟ್ಯಾಕ್ಸ್ ಉಳಿಸೋಕ್ಕೆ ಅಂತ ಅಲ್ಲಿಗೆ ಹೋದ್ರಿ, ಜೀವ ಉಳಿಸ್ಕೋಬೇಕು ಅಂತ ವಾಪಸ್ ಬರ್ತಾಯಿದ್ದೀರಿ ಅಂತ. ಈ ದಾಳಿಯ
ಏನು ಆಫ್ಟರ್ ಮಾತಿಂದ ಹೊರಗೆ ಬರೋದಕ್ಕೆ ಆ ದೇಶಗಳಿಗೆ ತುಂಬ ಟೈಮ್ ಬೇಕಾಗತ್ತೆ. ಇರಾನ್ ಹೇಳ್ತಾ ಇದೆ, ನಾವು ನಿಮ್ಮ ಮೇಲೆ ದಾಳಿ ಮಾಡಿಲ್ಲ, ನಿಮ್ಮ ದೇಶದೊಳಗಿರುವ ಅಮೇರಿಕದ ಸೈನಿಕ ನೆಲೆಗಳಷ್ಟೇ ಟಾರ್ಗೆಟು ಅಂತ. ಬಟ್ ಹೊಡೆತ ಬಿದ್ದದ್ದು ಪ್ರವಾಸೋದ್ಯಮ, ಬ್ಯಾಂಕಿಂಗು, ರಿಯಲ್ ಎಸ್ಟೇಟು, ಇನ್ವೆಸ್ಟ್ಮೆಂಟು, ಇವೆಲ್ಲದಕ್ಕೂ. ನೋಡೋಣ ಎಲ್ಲೆಲ್ಲಿಗೆ ಹೋಗಿ ನಿಲ್ಲುತ್ತೋ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.